ನಮಗೆ ಸಿಕ್ಕಿಲ್ಲ ಸ್ವತಂತ್ರ. ಕತ್ತಲಿನಾಗಿದೆ ನಾವು. ಕತ್ತಲಿಂದ ಬೆಳಕಿನಡಿಗೆ ಸಮಾಜದ ಕಡೆ ನಮ್ಮ ಹೆಜ್ಜೆ. ಕತ್ತಲಿನಾಗಿದೆ ನಮ್ಮ ಜೀವನ. ಹೀಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲಿ ಸಿಕ್ಕತ್ತೇಳು? ಸಮಾನತೆ ಇದೆಯಾ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ? ಸ್ವಾತಂತ್ರ್ಯ ಸಿಕ್ಕ ಇವತ್ತು ಸುಮಾರು ಈಗ 78-80 ವರ್ಷ ಬಂತು ಹತ್ತತ್ರ. ಎಲ್ಲಿ ನಮಗೆ ಸಮಾನತೆ ಇದೆ? ಗುಡಿಯಾಗ ಪ್ರವೇಶ ಇಲ್ಲ, ಹೋಟ್ಲ ಪ್ರವೇಶ ಇಲ್ಲ, ಸಾರ್ವಜನಿಕ ಕಟ್ಟೆಯಲ್ಲಿ ಕೂತ್ಕೊಳ್ಳಂಗಿಲ್ಲ. ಶೋಷಿತ ಸಮುದಾಯಗಳು ಸಮಾನತೆಯಿಂದ ಇಲ್ಲಿ ಕಾಣ್ತಾನೆ ಇಲ್ಲ. ಹೋಟ್ಲಾಗ ನೀವು ಏನು ಕೊಡಂಗಿಲ್ಲ, ಟೀ ಕೂಡ ಕೊಡಂಗಿಲ್ಲ. ಬಾರ್ಬರ್ ಶಾಪ್ನೆ ಕೂಡ ಧಿಕ್ಕಾರ ಮಾಡ್ತಾರೆ. ಕೊಲೆ ಆಯ್ತು. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕೊಲೆ ಆಯ್ತು. ಕತ್ತಿಟ್ಟ ಅಂತ ಹೊಟ್ಟೆ ತಿವಿದು ಸಾಯಿಸನ ಒಬ್ಬ ಮನುಷ್ಯನ ಬಾರ್ಬರ್ ಶಾಪ್ನೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಸ್ವತಂತ್ರ ಐತಿ. ಇನ್ನು ನಾವು ಕತ್ತಲದಲ್ಲಿದ್ದೀವಿ. ಅರ್ಧರಾತ್ರಿ ಸ್ವಾತಂತ್ರ್ಯ ನಾಳೆ ರಾತ್ರಿ ನಾವು ಮಾಡೋದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದಕ್ಕೆ ಅರ್ಧರಾತ್ರಿ ಸ್ವಾತಂತ್ರ್ಯನ ಪ್ರಾರಂಭ ಮಾಡ್ತೀವಿ ಧರಣಿ ಸತ್ಯಾಗ್ರಹ. ಈ ರಾಷ್ಟ್ರದ ಪ್ರಧಾನಮಂತ್ರಿ ಮತ್ತು ಚುನಾವಣಾ ಕಮಿಷನರ್ಗಳು ಎಲ್ಲ ಅಡ್ಜಸ್ಟ್ಮೆಂಟ್ಗಳಾಗಿದ್ದಾರೆ. ಎಲ್ಲ ವೋಟ್ ಬ್ಯಾಂಕ್ಗಳೆಲ್ಲ ಲಕ್ಷಾಂತರ ಏನು ಬೂತ್ಗಳಿದಾವೆ, ಮಿಷನ್ಗಳಿದಾವಲ್ಲ, ಬೇನಾಮಿ ಲಕ್ಷಾಂತರ ಬೇನಾಮಿ ಮಾಡಿ ವೋಟಿಂಗ್ ಮಾಡಿಸ್ಕೊಂಡಿದ್ದಾರೆ ಬಿಜೆಪಿ ಸರ್ಕಾರ. ಈ ಕುತಂತ್ರ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಕಲ್ಲು ಓಟಿಂದ ಗೆದ್ದು ಸರ್ಕಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ಸಲ ಇದೇ 2-3 ಸರಿ ಆಗಿದೆ. ಮೋಸದಿಂದನೇ ಅವ್ರಿಗೆ ಗೆದ್ದಿರೋದು. ನ್ಯಾಯ ಗೆದ್ದಿಲ್ಲ. ಬ್ಯಾಲೆಟ್ ಪೇಪರ್ ಮೂಲಕ್ಕಿತ್ತು. ಎಲ್ಲೇ ಒಂದ್ ಕಡೆ ಡಬ್ಬೆ ಹೊತ್ಕೊಂಡೆ ಪೇಪರ್ ಹೋಗ್ತಿದ್ರು. ಆದ್ರೆ ಅದಕ್ಕಿಂತ ಕುತಂತ್ರ ಇದು ಮಿಷನ್, ಕುತಂತ್ರ ಮಿಷನ್ ಇದು. ಯಾವ ನ್ಯಾಯವಾಗಿ ಓಟು ಹಿಂಗೆ ಗೊತ್ತಿದ್ರೆ ಯಾವ್ದಕ್ಕೂ ಹೋಗುತ್ತೆ ಓಟ್ ಅಂತ ಎಷ್ಟೋ ಮಿಷನ್ಗಳು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಎಲ್ಲ ವೈರಲ್ ಆಗಿದ್ದಾವೆ, ವಿಡಿಯೋ ಮೂಲಕ ಇದಾಗಿದ್ದಾವೆ. ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಕುತಂತ್ರ ಚುನಾವಣಾ ಆಯೋಗದ ಕಮಿಷನರ್ಗಳು ಮತ್ತು ಕೇಂದ್ರ ಸರ್ಕಾರ ಒಪ್ಪಂದದ ಮೇಲೆ ನಡೀತಾ ಇದೆ. GST ಇಂದ ಇವತ್ತು ನಮಗೆ ಸರಿಯಾಗಿ ಆಹಾರ ಭದ್ರತೆ ಸರಿಯಾಗಿ ಬೆಲೆಯಲ್ಲಿ ಸಿಗ್ತಾ ಇಲ್ಲ. ಬೆಲೆ ಏರಿಕೆ ವಿರುದ್ಧನೇ ದೇಶ ಎದ್ದಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಎದ್ದಾಡಬೇಕಾಗಿದೆ. ಅಲ್ರಿ, ನಿನ್ನ ಅಕೌಂಟಿಗಿರೋ ದುಡ್ಡೇ ಇರೋದಿಲ್ಲ, ನೀನ್ ಮೇಂಟೈನ್ ಮಾಡಿಲ್ಲ ಅಂತೇಳಿ 500,000 ರೂಪಾಯಿ ಕದೀತಿದ್ದೀರಾ, ಲೀಗಲ್ ಕದೀತಿದ್ದೀರಾ. ನಿರ್ಮಲಾ ಸೀತಾರಾಮನ್ ಮಾಡಿರ್ತಕ್ಕಂಥ ಕಾನೂನು ಇದೆಯಲ್ಲ, ಹಣಕಾಸು ನೆರವಿನಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಮೇಂಟೈನ್ ಇಲ್ಲ ಅಂದ್ರೆ ನೀನು 500,000 ರೂಪಾಯಿ ಏನೋ ಒಂದು ಗುಳಿಗೆ ಇನ್ನೊಂದು ಮುದುಕರ ಮುಪ್ಪಿನವ್ರು ಇಟ್ಕೊಂಡಿರ್ತಾರೆ ಅಕೌಂಟ್ನಲ್ಲಿ. ಆ ದುಡ್ಡು ನೀನು ಮೇಂಟೈನ್ ಮಾಡಿಲ್ಲ ದುಡ್ಡು ಕಟ್ಟಾಗುತ್ತೆ. ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಸುಮಾರು 5,000 ಕೋಟಿ ರೂಪಾಯಿ ಏನೋ ಕಳ್ತನ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಸಾಮಾನ್ಯ ಜನರು ದುಡ್ಡು ಕಳ್ತನ ಮಾಡಿದ್ದಾರೆ ಕಾನೂನು ಮೂಲಕ. ಅಕೌಂಟ್ನಲ್ಲಿ ಜೀರೋ ಆಗುತ್ತೆ ಅದು ನೀನು ಮೇಂಟೈನ್ ಮಾಡಿದ್ರೆ ಅಂದ್ರೆ. ಮತ್ತೆ ಇದೇನು ಅರ್ಥ ಇದು? ಸಾಮಾನ್ಯ ಜನರು ದುಡ್ಡನ್ನ ನೀನು ಕದೀತಾ ಇದ್ರಿ ನಮ್ಗೆ ಯಾಕೆ ಇದು GST ಬೇಕಾಗಿಲ್ಲ ನಮಗೆ. ಇಲ್ಲ, ಎಲ್ಲಿ ಬಂದಿತ್ತೆ? ಬ್ರಿಟಿಷ್ ಸರ್ಕಾರದಾಗ ಶೋಷಿತ ಶಿಕ್ಷಣ ಸಿಕ್ಕತೆ. ಈ ಸನಾತನ ಧರ್ಮದ ಈ ಕುತಂತ್ರಿಗಳು, ಕನ್ಮದವಾದಿಗಳು, ಕೋಮುವಾದಿಗಳ ಕಡೆಯಿಂದ ಸಾಮಾನ್ಯ ಜನರು ಉದ್ಧಾರ ಆಗೋದಿಲ್ಲ. ಕೇಂದ್ರದಲ್ಲಿ ಆಹಾರ ಭದ್ರತೆ ಎಲ್ಲಿ ಪ್ರತಿಯೊಂದು ಎಣ್ಣೆ ಪದಾರ್ಥಕ್ಕೆ ಬಡವರು ಬದುಕೋ ಸಾಧ್ಯತೆ ಇಲ್ಲ. ತೆರಿಗೆಯ ಮೂಲಕ ಎಷ್ಟು ಇದಾಗುತ್ತೆ. ಯಾಕಂದ್ರೆ ಬಸ್ ಚಾರ್ಜ್ ಈಗ ಡೀಸೆಲ್ ಬೆಲೆ ಜಾಸ್ತಿ ಆದಂಗೆಲ್ಲ ಬಸ್ ಚಾರ್ಜ್ ಜಾಸ್ತಿ ಮಾಡಂಗಲ್ಲ ಕೇಂದ್ರ ರಾಜ್ಯ ಸರ್ಕಾರ. ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ನೋಡಿ, ಈಗ ಇಲ್ಲಿ 50 ರೂಪಾಯಿ ಚಾರ್ಜ್ ಇದ್ದಿದ್ದು 200 ರೂಪಾಯಿ ತಂತಾರೆ. ಟೋಲ್ ಗೇಟ್ ಕಟ್ಟಕ್ಕೆ ನಾವೇ ಕಟ್ಟೋದು, ಅವನೇನು ಕಟ್ಟಂಗಿಲ್ಲ. ಟೋಲ್ ಗೇಟಿಗೆ ದುಡ್ಡು ಕೊಡೋದು ನಾವೇ. 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡಿದ್ರಿ ಚಾರ್ಜ್ಗೆ. ಮತ್ತೆ ನಾವ್ ಹೆಂಗ ಬದುಕಬೇಕು? ಸಾಮಾನ್ಯ ಜನರು ಬದುಕು ಹೆಂಗ್ ಇದಾಗಬೇಕು? ಹಾಗೆ ಕನಿಷ್ಠ ಗ್ಯಾರಂಟಿಗಳಿಂದ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಜನಗಳು ನ್ಯಾಯ ಅಂತ ಕೊಟ್ಟಿದ್ದು ಆಗಿದೆ. ನಮಗಲ್ಲಿ ಗ್ಯಾರಂಟಿ ಒಳಗೆ ಕೊಡಪ್ಪ ಅಂತ ಕೇಳ್ತಾ ಇದೀವಿ. ಇದ್ರ ಜೊತೆಗೆ ರೈತರು ಕೂಡ ಗ್ಯಾರಂಟಿ ಮಾಡೋದೇನ, ರೈತರು ಕೂಡ ಅನುಕೂಲ ಮಾಡ್ರಿ. ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲಿ 5 ಗ್ಯಾರಂಟಿ ಮಾಡಿ ಸುಮಾರು ಗ್ಯಾರಂಟಿಗಳನ್ನ ಕೊಡಬೇಕಾದಂತ ಅವಕಾಶಗಳಿದ್ದಾವೆ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯಗೆ ಅನುಕೂಲಗಳಿದ್ದಾವೆ. ಇದೇನಾದ್ರೂ ಒಳ ಮೀಸಲಾತಿ ಜಾರಿ ಮಾಡಿದ್ರಿ ಆತನ ಈ ಇಡೀ ರಾಜ್ಯದಲ್ಲಿ ಮೆರೆಸ್ತೀವಿ ನಾವು. ಮುಂದಿನ ದಿನಗಳಲ್ಲಿ ಬರುವ 2027-28-29ಕ್ಕೆ ರಾಜ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉಳಿಯೋದಕ್ಕೆ ಅವಕಾಶಗಳಿದ್ದಾವೆ. ಅದನ್ನ ಕಳ್ಕೋಬಾರ್ದು. ಯಾಕಂದ್ರೆ ನಾವೇ ಇಡೀ ರಾಜ್ಯದಲ್ಲಿ ಎದ್ದೋಳು ಕರ್ನಾಟಕದ ಮೂಲಕ ಇಡೀ ರಾಷ್ಟ್ರದಲ್ಲೇನೆ 60 ಕಮ್ಮಿ ಮಾಡಿದ ಸಂಖ್ಯೆ. ಬಿಜೆಪಿ ಸರ್ಕಾರಕ್ಕೆ ಹೋಗ್ಬೇಕಂತ 60 ಸೀಟುಗಳು ಕಮ್ಮಿ ಆಗಿದ್ದಾವೆ. ಅಷ್ಟು ಹೋರಾಟ ಮಾಡಿ ಜನಗಳು ಆರೋಗ್ಯ ಮಾಡಿದೀವಿ. ಈ ಸಲ ಕೇಂದ್ರ ಸರ್ಕಾರಕ್ಕೂ ಟಾರ್ಗೆಟ್ ಮಾಡ್ತೀವಿ, ಬಿಡೋದಿಲ್ಲ. ಅದೇ ರೀತಿಯಾಗಿ 2027-28ಕ್ಕೆ ನೀನ್ ಹೆಂಗ್ ಗೆಲ್ತಿಸಿದ್ರೆ ಮತ್ತೆ ಕೂಡ ಚಾಲೆಂಜ್ ಮಾಡ್ತೀವಿ. ಇದು ಕೂಡ ಇದಾಗಿದೆ. ನಮಗೆ ದೊಡ್ಡ ದ್ರೋಹ ಮಾಡ್ತಾ ಇದೆ ಕೇಂದ್ರ ರಾಜ್ಯ ಸರ್ಕಾರದಿಂದ ಆಗುವಂತ ಕೆಲವು ಅನ್ಯಾಯಗಳು ನಾವು ಸಹಿಸೋದಿಲ್ಲ. ಅದಕ್ಕಾಗಿ ನಾಳೆ ಅರ್ಧರಾತ್ರಿ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ ನಮಗೆ. ಅರ್ಧರಾತ್ರಿ ಸ್ವಾತಂತ್ರ್ಯದಿಂದ ಉಪಚರಣೆ ಸತ್ಯಾಗ್ರಹ ಮಾಡ್ತೀವಿ.